ನಮಸ್ಕಾರ ವಿದ್ಯಾರ್ಥಿನಿಯರೇ. UH ಕ್ಲಾಸ್ ವೀಕ್ಷಿಸುತ್ತಿರುವ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಭಾರತದ ರಾಷ್ಟ್ರೀಯ ಚಳವಳಿ ಹಾಗೂ ಸಂವಿಧಾನಾತ್ಮಕ ಬೆಳವಣಿಗೆ. ಈ ವಿಷಯದಲ್ಲಿ ಬರುವಂತಹ ಒಂದು ಪೌರತ್ವ ಮತ್ತು ರಾಜ್ಯದ ರಚನೆ, ಈ ವಿಷಯ ಕುರಿತು ವಿವರಣೆಯನ್ನು ನೋಡೋಣ. ಮೊದಲನೇದಾಗಿ ಪೌರತ್ವ, ಸಿಟಿಜನ್ಶಿಪ್, ಇದರ ಒಂದು ಪ್ರಾಸ್ತಾವಿಕ ಪೀಠಿಕೆಯನ್ನು ನೋಡೋದಾದರೆ, ಪೌರತ್ವದ ಕಲ್ಪನೆ ಹುಟ್ಟಿದ್ದು, ಅದಕ್ಕೊಂದು ಬುನಾದಿಯನ್ನು ಹಾಕಿದವರು ಪ್ರಾಚೀನ ಗ್ರೀಕರು ಅಂತ ಹೇಳ್ಬೋದು. ಹಾಗಾಗಿ ಈ ಕೀರ್ತಿ ಪ್ರಾಚೀನ ಗ್ರೀಕರಿಗೆ ಸಲ್ಲುತ್ತದೆ. ಅದರಲ್ಲೂ ಅಥೆನ್ಸಿನ ಜನರು ಒಂದು ಸುಖಕರವಾದ ಜೀವನ ನಡೆಸುವುದಕ್ಕಾಗಿ ಈ ಪೌರತ್ವ ಕಲ್ಪನೆಯನ್ನು ಹುಟ್ಟು ಹಾಕಿದರು. ರೋಮನ್ ಸಾಮ್ರಾಜ್ಯದಲ್ಲಿ ಈ ಪೌರತ್ವದ ಕಲ್ಪನೆ ಕಾಣಿಸಿತ್ತಾದರೂ ಒಂದು ಸಾರ್ವತ್ರಿಕ ಸ್ವರೂಪವನ್ನು ಹೊಂದಿರಲಿಲ್ಲ. ನಂತರ ಮಧ್ಯಯುಗದ ಹೊತ್ತಿಗೆ ಯುರೋಪಿನ ನಗರಗಳಲ್ಲಿ ಈ ಪೌರತ್ವ ಅನ್ನೋದು ಧರ್ಮಾಧಿಕಾರಿಗಳಿಗೆ, ಪಾಳೆಯಗಾರರಿಗೆ ಮತ್ತು ಆಡಳಿತದ ಉನ್ನತ ಅಧಿಕಾರಿಗಳಿಗೆ ಮಾತ್ರ ನೀಡಲಾಗ್ತಿತ್ತು. 1776ರ ಅಮೇರಿಕ ಕ್ರಾಂತಿ ಮತ್ತು 1789ರ ಫ್ರೆಂಚ್ ಕ್ರಾಂತಿಯ ನಂತರ ಈ ಪೌರತ್ವ ಬಹುಸಂಖ್ಯೆಯ ಜನರನ್ನು ಪ್ರತಿನಿಧಿಸುವ ಒಂದು ಕಲ್ಪನೆಯಾಗಿ ಪರಿಗಣಿಸಲಾಯಿತು. ಇತ್ತೀಚೆಗೆ ಆಧುನಿಕ ಯುಗದಲ್ಲಿ ಎಲ್ಲ ಪ್ರಜೆಗಳಿಗೆ ಯಾವುದೇ ಒಂದು ತಾರತಮ್ಯ ತೋರದೆ ಈ ಪೌರತ್ವವನ್ನು ನೀಡಲಾಗ್ತಾ ಇದೆ. ಬನ್ನಿ ಹಾಗಾದರೆ ಪೌರತ್ವ ಅಂದರೇನು, ಅದರ ಅರ್ಥ ವಿವರಣೆಯನ್ನು ನೋಡೋಣ. ಪೌರ ಮತ್ತು ಪೌರತ್ವ ನಡುವಿನ ಒಂದು ವ್ಯತ್ಯಾಸ ತಿಳಿದುಕೊಳ್ಳೋದಾದರೆ, ಇಲ್ಲಿ ಪೌರ ಅಂದರೆ ಪ್ರಜೆ, ಅಂದರೆ ನಗರವಾಸಿ ಅಂತ ಅರ್ಥ. ರಾಜ್ಯದ ಅಂದರೆ ದೇಶದ ಸದಸ್ಯನನ್ನೇ ಪೌರ ಅಂತ ಕರೀತಾರೆ. ಆ ಸದಸ್ಯ ಅಂದರೆ ಪ್ರಜೆ ಪೌರತ್ವ ಅಂತ ಪಡ್ಕೊಂಡಾಗ, ಅಂದರೆ ಪೌರತ್ವ ಎಂದರೆ ರಾಜ್ಯದ ಸದಸ್ಯತ್ವವನ್ನು ಪಡೆಯುವುದು. ಒಬ್ಬ ಪ್ರಜೆ ಒಂದು ದೇಶದ ಪೌರನಾದ ಮೇಲೆ ಒಂದು ರಾಜ್ಯದ ರಾಜಕೀಯ, ನಾಗರಿಕ, ಆರ್ಥಿಕ ಹಕ್ಕುಗಳನ್ನು ಅನುಭವಿಸಲು ಅರ್ಹನಾಗಿರ್ತಾನೆ. ಇದನ್ನೇ ನಾವು ಪೌರತ್ವ ಅಂತ ಕರಿತೀವಿ. ಅಂದರೆ ಪೌರ ಅಂದರೆ ಪ್ರಜೆ, ನಾಗರಿಕ, ರಾಜ್ಯದ ಸದಸ್ಯತ್ವ ಅಂತ ಕರೆದ್ರೆ, ಪೌರತ್ವ ಅಂದರೆ ಆ ದೇಶದ ರಾಜಕೀಯ, ನಾಗರಿಕ, ಆರ್ಥಿಕ ಹಕ್ಕುಗಳನ್ನು ಅನುಭವಿಸಲು ಒಂದು ಅರ್ಹನಾಗಿರ್ತಾನೆ ಅಂತ ಅರ್ಥ. ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೇಕಂದ್ರೆ, ಪೌರ ಅಂದರೆ ನಗರವಾಸಿ, ರಾಜ್ಯದ ಸದಸ್ಯತ್ವ. ಪೌರತ್ವ ಅಂದರೆ ಅದರ ಹಕ್ಕುಗಳನ್ನು ಪಡೆಯುವಂಥವನು, ಸದಸ್ಯತ್ವವನ್ನು ಹೊಂದಿರುವಂಥವನು. ಮುಂದೆ ಇವುಗಳ ಒಂದು ಅರ್ಥ ವಿವರಣೆಯನ್ನು ನಾವು ನೋಡೋದಾದರೆ, ಪೌರತ್ವ ಇಂಗ್ಲೀಷ್ನಲ್ಲಿ ಇದಕ್ಕೇನಂತಾರೆ, ಸಿಟಿಜನ್ಶಿಪ್ ಅಂತ ಕರೀತಾರೆ. ಇದು ಲ್ಯಾಟಿನ್ ಭಾಷೆಯ ಸಿವಿಸ್ ಎಂಬ ಪದದಿಂದ ಬಂದೈತಿ. ಸಿವಿಸ್ ಎಂಬ ಮೂಲ ಪದದಿಂದ ಬಂದೈತಿ. ರಾಜ್ಯದ ಸದಸ್ಯನನ್ನು ಪೌರ ಅಂತ ಕರೆದ್ರೆ ಅವನು ಹೊಂದಿರುವಂಥ ಸದಸ್ಯತ್ವಕ್ಕೆ ಪೌರತ್ವ ಅಂತಲೂ ಕರೆಯಲಾಗುತ್ತೆ. ಹಿಂದೆ ಒಂದು ಇದರ ಸ್ವರೂಪವನ್ನು ನಾವು ನೋಡೋದಾದರೆ, ಪ್ರಾಚೀನ ಕಾಲದಲ್ಲಿ ಅಂದರೆ ಗ್ರೀಕರ ಕಾಲದಿಂದಲೂ ನಾವು ನೋಡೋದಾದರೆ, ಗ್ರಾಮಗಳಲ್ಲಿದ್ದಂಥ ಕಾರ್ಮಿಕರಿಗೆ, ಮಹಿಳೆಯರಿಗೆ, ಗುಲಾಮರಿಗೆ ಮತ್ತು ವಿದೇಶಿಯರಿಗೆ ಈ ಪೌರತ್ವವನ್ನು ಪಡೆದುಕೊಳ್ಳಲು ಸಾಧ್ಯವಿರಲಿಲ್ಲ ಅಥವಾ ಅವರಿಗೆ ನೀಡಿರಲಿಲ್ಲ. ಅವರ ಅನರ್ಹರು ಅಂತ ಭಾವಿಸಲಾಗಿತ್ತು. ನಂತರ ಗ್ರೀಕರ ಕೆಲವರಿಗೆ ಮಾತ್ರ ಇವರು ಪೌರತ್ವವನ್ನು ನೀಡಲಾಯಿತು. ಬಹುಸಂಖ್ಯಾತರು ಪೌರತ್ವವನ್ನು ಆಗಲೂ ಕೂಡ ಪಡೆದಿರಲಿಲ್ಲ. ನಂತರ ಅರಿಸ್ಟಾಟಲ್ ತನ್ನ ರಾಜ್ಯದ ಆಡಳಿತದಲ್ಲಿ ನ್ಯಾಯದಾನದಲ್ಲಿ ಭಾಗವಹಿಸುವವರಿಗೆ ಮಾತ್ರ ಪೌರತ್ವ ನೀಡಬೇಕು ಅಂತ ಪ್ರತಿಪಾದಿಸಿದರು. ಹಾಗಾಗಿ ಪ್ರಾಚೀನ ಗ್ರೀಕರ ಪೌರತ್ವ ಕೇವಲ ಕೆಲವೇ ಜನರಿಗೆ ಮಾತ್ರ ಸೀಮಿತ ಆಗಿತ್ತು ಅನ್ನೋದು ನಮಗೆ ಹಿಂದಿನಿಂದ ಕಂಡುಬರುವಂಥ ವಿಷಯ. ಈಗ ಇತ್ತೀಚೆಗೆ ನಾವು ನೋಡೋದಾದರೆ, ಆಧುನಿಕ ಕಾಲದಲ್ಲಿ ಪ್ರತಿಯೊಂದು ದೇಶ ತನ್ನ ಪ್ರಜೆಗಳಿಗೆ ಯಾವುದೇ ಧರ್ಮ, ಜಾತಿ, ಲಿಂಗ, ಬಣ್ಣ ತಾರತಮ್ಯ ಇಲ್ಲಾರದೆ ಎಲ್ಲರಿಗೂ ಕೂಡ ಪೌರತ್ವವನ್ನು ನೀಡ್ತಾ ಇವೆ. ಈಗ ಪೌರ ಮತ್ತು ಪ್ರಜೆ ಒಂದು ನಡುವಿನ ವ್ಯತ್ಯಾಸ ಏನು ಅಂತ ನಾವು ತಿಳ್ಕೊಳ್ಳೋದಾದರೆ, ಪೌರ ಅಂದರೆ ಈಗಾಗಲೇ ನಿಮಗೆ ಹೇಳಿರುವ ಹಾಗೆ ಪ್ರಜೆ ಅಥವಾ ವ್ಯಕ್ತಿ.
ದೇಶವೊಂದರ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಯಾರು ಅನುಭವಿಸ್ತಾ ಇರ್ತಾರೋ ಅವರಿಗೆ ಗೌರವ ಸೂಚಕವಾಗಿ ಪೌರ ಅಂತ ಕರೀಲಾಗುತ್ತೆ. ಇನ್ನು ಪೌರ ಮತ್ತು ವಿದೇಶಿ ನಡುವಿನ ಒಂದು ವ್ಯತ್ಯಾಸ ಅಂತ ನಾವು ನೋಡೋದಾದರೆ, ಪೌರ ದೇಶವೊಂದರ ದೇಶದಲ್ಲಿ ವಾಸಿಸುವವರಿಗೆ ನಾವು ಪೌರ ಅಂತ ಕರಿತೀವಿ. ಬೇರೆ ದೇಶದಿಂದ ಬಂದಂಥವ್ರಿಗೆ ನಾವು ವಿದೇಶಿಗರು ಅಂತ ಹೇಳ್ತೀವಿ. ಅಂದರೆ ದೇಶದಲ್ಲಿ ಪೌರ ಶಾಶ್ವತವಾಗಿ ವಾಸವಾಗಿರ್ತಾನೆ, ಆದರೆ ವಿದೇಶಿಗರು ಕೇವಲ ಒಂದು ವ್ಯಾಪಾರ, ವಿದ್ಯಾಭ್ಯಾಸ ಅಥವಾ ಕ್ರೀಡೆ ಅಥವಾ ಪ್ರವಾಸ ಇನ್ಯಾವುದೋ ಕಾರಣಗಳಿಂದ ತಾತ್ಕಾಲಿಕವಾಗಿ ವಾಸವಾಗಿರ್ತಾನೆ. ಅಂಥವರಿಗೆ ನಾವು ವಿದೇಶಿಗರು ಅಂತ ಹೇಳ್ತೀವಿ. ಪೌರ ತನ್ನ ದೇಶಕ್ಕೆ ನಿಷ್ಠೆಯಿಂದ ಇರ್ತಾನೆ, ಆದರೆ ವಿದೇಶಿಗರು ತಾತ್ಕಾಲಿಕ ಉದ್ದೇಶದಿಂದ ತಮ್ಮ ಉದ್ದೇಶ ಈಡೇರಿಕೆ ಆದಮೇಲೆ ಅವರು ಮತ್ತೆ ವಾಪಸ್ ತಮ್ಮ ದೇಶಕ್ಕೆ ಹೋಗುವಂಥವ್ರಾಗಿರ್ತಾರೆ. ಹಾಗಾಗಿ ಅವ್ರ ದೇಶಕ್ಕೆ ನಿಷ್ಠರಾಗಿ ಇರುವುದಿಲ್ಲ. ಪೌರ ಒಂದು ದೇಶದ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಹೊಂದಿರ್ತಾನೆ, ಆದರೆ ವಿದೇಶಿಗರಿಗೆ ನಾಗರಿಕ ಹಕ್ಕುಗಳನ್ನು ಮಾತ್ರ ನೀಡಲಾಗ್ತೈತಿ, ಆದರೆ ರಾಜಕೀಯ ಹಕ್ಕುಗಳನ್ನು ನೀಡುವುದಿಲ್ಲ. ಪೌರತ್ವ ಕುರಿತಂತೆ ಸಂವಿಧಾನ ರಚನಾ ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳು ನಡೆಸಲಾಯಿತು. ಸಂವಿಧಾನದಲ್ಲಿ ಸ್ಥಾನ ಪಡೆದಿರುವ ಹಲವಾರು ಅಂಶಗಳಲ್ಲಿ ಈ ಪೌರತ್ವವು ಒಂದಾಗಿದೆ. 2ನೇ ಭಾಗದಲ್ಲಿ 5ರಿಂದ 11ನೇ ವಿಧಿಗಳಲ್ಲಿ ಈ ಪೌರತ್ವ ಕುರಿತು ಸಂವಿಧಾನಾತ್ಮಕ ಅವಕಾಶಗಳನ್ನು ನೀಡಲಾಗೈತಿ. ಅದರಲ್ಲೂ ಸಂವಿಧಾನ ಜಾರಿಗೊಳ್ಳುವುದರಿಂದ ಹಿಡಿದು ಭಾರತದ ಪೌರತ್ವ ಪಡೆಯಲು ಅರ್ಹರೆಂಬ ಗಹನವಾದ ಚರ್ಚೆಯನ್ನು ನಡೆಸಿ ಸಂವಿಧಾನಾತ್ಮಕ ಅವಕಾಶಗಳನ್ನು ನಿರ್ಧರಿಸಲಾಯಿತು. ಒಟ್ಟಾರೆ ಪೌರತ್ವ ಒಂದು ವಿಶೇಷವಾದ ಅಂಶವಾಗಿದ್ದು, ಆಧುನಿಕ ಅರ್ಥದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಯಾವುದೇ ಜಾತಿ, ಲಿಂಗ, ಭಾಷೆ, ಧರ್ಮ ಮುಂತಾದವುಗಳ ಆಧಾರದ ಮೇಲೆ ತಾರತಮ್ಯ ತೋರದೆ ಪ್ರತಿಯೊಬ್ಬರಿಗೂ ರಾಜ್ಯದ ಸದಸ್ಯತ್ವವನ್ನು ನೀಡಲಾಗಿದೆ. ಇದನ್ನೇ ನಾವು ಪೌರತ್ವ, ನಾಗರಿಕತ್ವ ಅಥವಾ ಸಿಟಿಜನ್ಶಿಪ್ ಅಂತ ಹೇಳಾಗುತ್ತೆ. ಇದಿಷ್ಟು ಪೌರತ್ವದ ಒಂದು ಅರ್ಥ ವಿವರಣೆ. ಧನ್ಯವಾದಗಳು.